ಬೆಳಿಗ್ಗೆ ನಮಗೆ ಸ್ಪೆಷಲ್ ಬ್ರೇಕ್ಫಾಸ್ಟ್. ಎಲ್ಲರಿಗೆ ಇಷ್ಟವಾದದ್ದು ಬ್ರೇಕ್ಫಾಸ್ಟ್. ಇಲ್ಲ, ನನಗೆ ತುಂಬ ಇಷ್ಟ. ಅದರಲ್ಲಿ ನಾನು ತುಂಬ ತಗೊಂಡದ್ದು. ನಾನು ಈ ಬ್ರೇಕ್ಫಾಸ್ಟಿಂದ ಸ್ವಲ್ಪ ಮಾಡಿಫೈ ಮಾಡಿದೆ. ಅದು ಅದಕ್ಕೆ ಚಹಾ ಹಾಕಿ ತಿಂದಿದ್ದೇನೆ. ಡಾಕ್ಯುಮೆಂಟ್ಸ್ ಲೀಕ್ ಆಯ್ತು ಇವತ್ತು. ಈಗ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋದು. ಈಗ ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲ ಅಕೌಂಟ್ ಹ್ಯಾಕ್ ಎಂತ ಕಾನ್ಫಿಡೆನ್ಸ್ ನೋಡಿ. ಸೆಕ್ಯೂರಿಟಿ ಎಷ್ಟು ಇಟ್ಟಿದ್ದಾರೆ ಅಂತ ಅವ್ರು ಹೇಳುದು. ಮತ್ತೆ ಸಹೋದರ ಇದೆಯಲ್ಲ, ಈಗ ನಾನೇ ಹ್ಯಾಕ್ ಮಾಡೋದು. ಪಾಪ ಪಾರಿವಾಳ ಬಂದಿದೆ, ಅದಕ್ಕೆಲ್ಲೋ ಇದಾಗಿದೆ ಇರಬೇಕು, ಸುಸ್ತಾಗಿದೆ ಪಾಪ. ಅದಕ್ಕೆ ನೋಡಬೇಕು ಏನಾಗಿದೆ ಅಂತ ಹೇಳಿ. ಅಲ್ಲಿ ನಮ್ಮ ಮೇಲೆ ಬಿದ್ದಿತ್ತಂತೆ. ಕಾಣಿತಲ್ಲೇ ಕೈತಲ್ಲ ಇಲ್ಲತ್ತು. ಓಕೆ, ಜ್ಯುವೆಲ್ಲರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗೆ ಜ್ಯುವೆಲ್ಲರಿ ಅಂದರೆ ತುಂಬ ಇಷ್ಟ. ಆ ಡ್ರೆಸ್ಸಿಗೆ ಅದಂಥ ಜ್ಯುವೆಲ್ಲರಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣ್ತೀವಿ ನಾವು. ನೀವು ಯಾವಾಗಲೂ ಹೇಳ್ತೀರಾ ನಾನು ತುಂಬ ಚೆನ್ನಾಗಿ ಕಾಣ್ತೀನಿ ಏನೇ ಹಾಕಿದ್ರು ಅಂತ ಹೇಳಿ. ನಾನು ಹಾಗೆಯೇ ಮಾಡೋದು. ಯಾವುದೇ ನಾನು ಡ್ರೆಸ್ ಹಾಕಿದ್ರು ಆ ಡ್ರೆಸ್ಸನ್ನು ಕೂಡ 100 ಸಲ ನೋಡ್ತೀನಿ ನಾನು, ಚೆನ್ನಾಗಿ ಕಾಣುತ್ತಾ, ಯಾವ ರೀತಿ ಕಾಣ್ಬೋದು ಅಂತೇಳಿ ನನ್ನನ್ನೇ ನಾನು ಅನಾಲಿಸಿಸ್ ಮಾಡೋದು. ಹಾಗೂ ಅದರೊಂದಿಗೆ ಅದಕ್ಕೆ ಮ್ಯಾಚಿಂಗ್ ಆದ ಜ್ಯುವೆಲ್ಲರಿಯನ್ನು ಕೂಡ ನಾನು ಹಾಕ್ತೀನಿ. ಹಾಗಾಗಿ ನಾವು ಚೆಂದ ಕಾಣ್ತೀವಿ, ಅವಾಗೊಂದು ಕಂಪ್ಲೀಟ್ ಲುಕ್ ಬರುತ್ತೆ. ಹಾಗಾಗಿ ನಿಮಗೆ ಕೂಡ ನಾನು ಹೇಳೋದು, ಯಾವಾಗಲೂ ಡ್ರೆಸ್ ಧರಿಸುವಾಗ ಅದಕ್ಕೆ ತಕ್ಕಂಥ ಜ್ಯುವೆಲ್ಲರಿ ಕೂಡ ನೀವು ಹಾಕಬೇಕು. ಇವಾಗ ಮದುವೆ ಸೀಸನ್ ಹೇಗೂ ಬಂತು, ಹಾಗೆ ನನ್ನ ಹತ್ರ ಜ್ಯುವೆಲ್ಲರಿ ಕಲೆಕ್ಷನ್ ತುಂಬ ಇದೆ. ಇನ್ನೂ ಕೂಡ ನಾನು ತರಿಸ್ತಾನೇ ಇರ್ತೀನಿ, ಯಾಕಂದರೆ ಡ್ರೆಸ್ ಚೇಂಜ್ ಆಗುವಾಗ ಜ್ಯುವೆಲ್ಲರಿ ಕೂಡ ಅದಕ್ಕೆ ತಕ್ಕಂತೆ ಹಾಕಬೇಕು ಅಂತ ಹೇಳಿ. ನನಗೆ ತುಂಬ ಇಷ್ಟ ಜ್ಯುವೆಲ್ಲರಿ ಅಂದರೆ. ಹಾಗಾಗಿ ನನಗೆ ಈ ಸಲ ತಾನ್ಯಾ ಫ್ಯಾಷನ್ ಅವರು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಜ್ಯುವೆಲ್ಲರಿಯನ್ನು ಕಳಿಸಿದ್ದಾರೆ. ಅದನ್ನೇ ಒಂದೊಂದು ಚೆಕ್ ಮಾಡ್ತಾ ಇದ್ದೆ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ನಮಗೆ ಇವಾಗ ಇದುಂಟು, ಫಂಕ್ಷನ್ ಉಂಟು. ಹಾಗಾಗಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೆ ಕಳಿಸಿದನ್ನು. ತುಂಬ ಇಷ್ಟ ಆಯಿತು ನನಗೆ ಅವ್ರು ಕಳಿಸಿದ್ದು. ಥ್ಯಾಂಕ್ ಯು ಸೋ ಮಚ್ ವಿನುತಾ ಅವರೇ. ಖಂಡಿತ ಇದನ್ನು ನಾನು ನನ್ನ ಮುಂದೆ ಬರುವ ಒಂದೊಂದೇ ಫಂಕ್ಷನಿಗೆ ಹಾಕೋಣ ಅಂತ ಹೇಳಿ ಎನಿಸಿದ್ದೀನಿ. ಹಾಗೂ ನಿಮಗೆ ಕೂಡ ಇದನ್ನು ನಾನು ಶೇರ್ ಮಾಡ್ತೀನಿ, ಎಷ್ಟು ಒಳ್ಳೊಳ್ಳೆ ಜ್ಯುವೆಲ್ಲರಿ ಅವರು ಕಳಿಸಿದ್ದಾರೆ ಅಂತ ಹೇಳಿ. ಹಾಗೂ ಅವ್ರ ಹತ್ರ ತುಂಬ ಹೊಸ ಹೊಸ ಕಲೆಕ್ಷನ್ ಇದೆ. ನಾನು ಕೂಡ ಅವರ ಪೇಜನ್ನು ಜಸ್ಟ್ ಚೆಕ್ ಮಾಡಿ ಎಲ್ಲ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಎಲ್ಲವೂ ಕೂಡ. ನನಗೆ ಕೂಡ ಕಳಿಸಿದವರು ತುಂಬ ಚೆನ್ನಾಗಿದೆ. ಹಾಗೆ ನಾನು ಒಂದೊಂದು ಇವಾಗ ತೋರಿಸ್ತೀನಿ ನಿಮಗೆ. ವಾವ್, ಕಾಲ್ಗೆಜ್ಜೆ ನನ್ನ ಫೇವ್ರೇಟ್. ಇದು ತುಂಬ ಚೆನ್ನಾಗಿ ಒಳ್ಳೆ ಡಿಸೈನ್ ಕಳಿಸ್ಕೊಟ್ಟಿದ್ದಾರೆ, ಖುಷಿ ಆಯ್ತು ನನಗೆ. ಹಾಗೂ ಕಾಲಿಗೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಉಂಟಿದು. ಇದರ ಚೈನ್ ತುಂಬ ಸಪೂರ ಉಂಟು, ಅಂಥದ್ದು ಇಷ್ಟ ನನಗೆ ತುಂಬ. ಹಾಗೂ ಪರ್ಲ್ಸ್ ಇದ್ದು ನನ್ನ ಹತ್ರ ಈ ರೀತಿ ಯಾವುದು ಕೂಡ ಇರಲಿಲ್ಲ ಕಲೆಕ್ಷನ್. ಹಾಗೂ ಇದರದ್ದು ಫ್ಯಾಷನ್ ಯಾವತ್ತೂ ಹೋಗೋದು ಕೂಡ ಇಲ್ಲ. ಹಾಗೂ ಇದಕ್ಕೆ ಮ್ಯಾಚ್ ಆಗುವಂತೆ ಕುಂದನಿದ್ದು ಇಯರಿಂಗ್ ಕೂಡ ಕಳಿಸಿದ್ದಾರೆ, ತುಂಬ ಚೆನ್ನಾಗಿದೆ ಒಂದಕ್ಕೊಂದು. ಹಾಗೂ ಇದು ನಿಮ್ಮ ಟ್ರೆಡಿಷನಲ್ ಲುಕ್ ಇರಲಿ ಅಥವಾ ಮಾಡರ್ನ್ ಲುಕ್, ಎರಡೂ ಕೂಡ ಸೂಪರಾಗಿ ಕಾಣುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು. ಸಿಂಪಲ್ ಆದರೂ ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು. ಹಾಗೂ ಬಳೆ ಯಾರಿಗೆ ಇಷ್ಟ ಇಲ್ಲ, ತುಂಬ ಒಳ್ಳೊಳ್ಳೆ 2 ಡಿಸೈನದು ಬಳೆ ಅವರು ಕಳಿಸಿದ್ದಾರೆ. ಓಕೆ, ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಿಮಗೂ ಕೂಡ ಇಂಥದ್ದೇ ಒಳ್ಳೊಳ್ಳೆ ಜ್ಯುವೆಲ್ಲರಿ ಬೇಕಿದ್ರೆ ಅವರ ವಾಟ್ಸಪ್ ಲಿಂಕ್ ಉಂಟು, ಅದನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಹೋಗಿ ಅವರ ವಾಟ್ಸಪ್ ಗ್ರೂಪ್ ಉಂಟು, ಅದಕ್ಕೆ ಜಾಯ್ನ್ ಆಗಿ ನಿಮಗೆ ಬೇಕಾದ ಒಳ್ಳೊಳ್ಳೆ ಜ್ಯುವೆಲ್ಲರಿಯನ್ನು ನೀವು ತಗೊಳ್ಬೋದು. ಇವಾಗ ಒಂದು ಶೂಟಿಂಗ್ ಕೂಡ ಮುಗಿಸ್ಲಿಕ್ಕೆ ಉಂಟು, ಹಾಗಾಗಿ ನಾನು ಈ ಡ್ರೆಸ್ ಎಲ್ಲ ಹಾಕಿದ್ದೆ. ಅದನ್ನೆಲ್ಲ ಮುಗಿಸಿ ಆಮೇಲೆ ಮಾತಾಡಲಿಕ್ಕೆ ಸಿಗ್ತೇನೆ. ಓಕೆ, ವಿನ್ಯಾಸ್ ಬರ್ಡೇಗೆ ಅಡಿಗೆ ಆಗ್ತಾ ಉಂಟು. ಅವನಿಗೆ ನನ್ನ ಕೈದ್ದು ಬಿರಿಯಾನಿ ಅಂದರೆ ತುಂಬ ಇಷ್ಟ, ಹಾಗೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಕಲ್ತಪ್ಪ ಮಾಡ್ಬೇಕಂತೇಳಿ ಎನಿಸಿದ್ದೆ, ಆದರೆ ಅವನು ಹೊರಗಡೆ ಹೋಗಿದ್ದಾನೆ. ಸಂಜೆಗೆ ಕಲ್ತಪ್ಪ ಮಾಡಿದರೆ ಆಗತ್ತೆ ಅಂತೇಳಿ. ಆದರೆ ಅವನು ಹೊರಗಡೆ ಹೋಗಿದ್ರಿಂದ
ಅದು ಕ್ಯಾನ್ಸಲ್ ಆಯಿತು. ಹಾಗೆ ಬಿರಿಯಾನಿ ಮಾಡ್ತೀನಿ, ಯಾಕಂದರೆ ಅವ್ನು ಬರುವಾಗ ಲೇಟ್ ಆಗುತ್ತೆ. ಮತ್ತು ಕಲ್ತಪ್ಪೆಲ್ಲ ಮಾಡಿದರೆ ತಿನ್ನಲಿಕ್ಕೆ ಆಗಲ್ಲ, ಮತ್ತು ಊಟ ಮಾಡುವಾಗ ಕಷ್ಟ ಆಗುತ್ತೆ, ಮತ್ತು ಕೇಕ್ ಕಟ್ ಮಾಡಲಿಕ್ಕೆ ಕೂಡ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಬಿರಿಯಾನಿ ಹಾಗೂ ಅದರೊಂದಿಗೆ ಸ್ಟಾರ್ಟರಿಗೆ ಡಿಫ್ರೆಂಟಾಗಿ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಪಾರ್ಟಿ ಎಲ್ಲ ಇದೆ ಆದರೆ ಈ ರೀತಿ ಬಿರಿಯಾನಿ ಹಾಗೂ ಸ್ಟಾರ್ಟರ್ ಎಲ್ಲ ಮಾಡ್ಬೋದು. ಕಂಪ್ಲೀಟ್ ವಿಡಿಯೋ ನಂದು ರೆಸಿಪಿ ಚಾನಲಲ್ಲಿ ಇರುತ್ತೆ. ನಾನು ಏನೇ ಅಡುಗೆ ಮಾಡಿದರೂ ಆ ವಿಡಿಯೋ ನಂದು ನನ್ನ ರೆಸಿಪಿ ಚಾನಲ್ಲೇ ಇರುತ್ತೆ. ಅಲ್ಲಿ ನೀವು ಹೋಗಿ ನೋಡಿಕೊಂಡು ಅದನ್ನು ಸೇವ್ ಮಾಡಿ ಟ್ರೈ ಮಾಡಿ ಅಡುಗೆ. ಹಾಗಾಗಿ ನಾನು ಹೇಳೋದು, ಇದರಲ್ಲಿ ಹಾಕಿದರೆ ಗೊತ್ತಾಗೋದಿಲ್ಲ ಯಾವಾಗ ಏನು ಮಾಡಿದ್ದು, ಎಲ್ಲೆಲ್ಲಿ ಹೋಗುತ್ತೆ. ವ್ಲಾಗ್ಸಲ್ಲಿ ಹಾಕಿದರೆ ನೆನಪಿರಲ್ಲ, ಆದರೆ ಅದರಲ್ಲಿ ಟೈಟಲ್ ಒಂದಿಗೆ ಇರುತ್ತಲ್ವ, ಹಾಗೆ ನಿಮಗೆ ನೆನಪಿರುತ್ತೆ ಅಂತೇಳಿ ಸಪ್ರೇಟಾಗಿ ಹಾಕುತ್ತೆ ನಾನು. ಹಾಗೆ ನೀವು ಟ್ರೈ ಮಾಡಿ. ನನ್ನ ಅಡುಗೆ ಆಲ್ರೆಡಿ ನೀವು ಟ್ರೈ ಮಾಡ್ತೀರಾ, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀರಾ. ಹಾಗೆ ಇದನ್ನು ಕೂಡ ಟ್ರೈ ಮಾಡಿ. ಓಕೆ, ಇವಾಗ ಒಂದೊಂದು ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ತುಂಬ ಸಿಂಪಲ್ ಸ್ಟಾರ್ಟರ್ ಇದು. ನಾನು ಹಾಕಿದ್ದೀನಿ ಆಲ್ರೆಡಿ ವಿಡಿಯೋ, ತುಂಬ ಒಳ್ಳೆ ವ್ಯೂಸ್ ಬಂದಿದೆ. ತುಂಬ ಜನ ಇದನ್ನು ಟ್ರೈ ಮಾಡಿದ್ದಾರೆ ಹಾಗೂ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಖಂಡಿತ ಟ್ರೈ ಮಾಡಿ. ನನ್ನ ರೆಸಿಪಿ ಚಾನಲ್ ಉಂಟು ನೋಡಿ, ಅದರಲ್ಲಿ ಒಳ್ಳೊಳ್ಳೆ ರೆಸಿಪೀಸ್ ಇರುತ್ತೆ, ನೀವು ಅದನ್ನು ಫಾಲೋ ಮಾಡ್ಬೋದು. ನೀವೆಲ್ಲರೂ ಎಂತ ಮಾಡೋದು ಇಲ್ಲಿ? ಯಾವ ಆ್ಯಂಗಲಲ್ಲಿ ತಳಿರು ತೋರಣ? ಈ ಆ್ಯಂಗಲಲ್ಲಿ ತಳಿರು ತೋರಣ. ಅದು ಕಾಗದದಲ್ಲಿ ಎಂತ ತಳಿರು ತೋರಣ? ಅದು ಯಾವುದರಲ್ಲಿ ಕೂಡ ಆಗ್ತದೆ ತಳಿರು ತೋರಣ. ಇದು ಹ್ಯಾಪಿ ಬರ್ಡೇ ಗೊತ್ತುಂಟಾ? ಹಾ, ಕೇಳಿದ್ದು ನಿಮ್ಮ ಹತ್ರ, ನೀವೆಂತ ಹೇಳ್ತೀರಾ ಅಂತ. ಮಾಡಿ ಬೇಗ. ಯಾರ್ದು ಬರ್ಡೇ? ನಂದ. ಇದೆಂತ ಹ್ಯಾಪಿ ಇರ್ತಾಳೆ ಅಲ್ಲಿ ನೋಡಿ ಏನಾಗಿದೆ ಅಂತ. ಹ್ಯಾಪಿ ಇರ್ತಾಳೆ. ಬಿ ಸೈಲೆಂಟ್, ಅದು ಬಿ ಸೈಲೆಂಟ್. ಇಲ್ಲಿ ಎಂತ ಮೇಲಿನ ಚಿಕನ್ ಇಡ್ಲಿಕ್ಕೆ ಯಾಕೆ ಮ್ಯಾರಿನೇಟ್ ಮಾಡಿದ್ದಾ? ಸರಿ ಹೋಗು ಆಟ ಆಡಾಯ್ತಾ ಪಿ ಸಿಯಲ್ಲಿ? ಆಯ್ತು ಮಾಡು. ಆಯ್ತಾ ನಿಂದು ಅದು ವಿಡಿಯೋ ಹೇಳಿದ್ದೆ? ಇಲ್ಲ ಮಾಡಾಯ್ತಾ? ಇನ್ನು ಹುಡುಕ್ತಿದ್ದೀರಾ? ಹುಡುಕಿ ಬಾಯ್. ಏ ಸಂತೆಗಳ ಎದ್ದೆ ಓಪನ್ ಮಾಡ್ರ. ಯಾರು ನಿಂಗೆ ಲಾಕ್ ಮಾಡಿದ್ದು? ನೀನೇ. ಅದು ಕಳ್ಳ ವರ್ಸಸ್ ಮಳ್ಳ, ಸ್ಮಾಲ್ ಕುಳ್ಳ. ಎಂತ ಕಾಣ್ಬೋದು ನೋಡಿ, ಟ್ರೈ ಮಾಡಿ. ಎಂತದ ನಿಲ್ಲುದು ಅಲ್ಲಿಂದ? ಓ ವೀನು ಹೇಳ್ತಾ ಇದ್ದಾನೆ, ಅವನಿಗೆ ಹೇಳಿದ್ದು ದೊಡ್ಡ ಸ್ಟೂಲ್ ತಗೊಂಡ್ ಬಾ ಅಂತ. ಇಲ್ಲ ನಾನು ಮಾಡ್ತೀನಿ. ಸಿಂಪಲ್ ಹಾಗೂ ಚಟ್ಪಟ್ ಬಿರಿಯಾನಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸ್ಪೆಷಲ್ ಡೇ ಇದೆ ಆದರೆ, ಬರ್ಡೇ ಪಾರ್ಟಿ ಅಥವಾ ಏನಾದರೂ ಪಾರ್ಟಿ ಸಣ್ಣದಿದೆ ಆದರೆ ಈ ಬಿರಿಯಾನಿಯನ್ನು ನೀವು ಟ್ರೈ ಮಾಡ್ಬೋದು. ಬೇಗನೂ ಆಗುತ್ತೆ ಹಾಗೂ ಟೇಸ್ಟಿ ಕೂಡ ಇರುತ್ತೆ. ಎಂತ ಮಾಡೋದು ನೀವು? ಗಿಫ್ಟ್ ಪ್ಯಾಕಿಂಗ್. ವಿನ್ಯಾಸಿಗೆ ಗಿಫ್ಟ್ ಪ್ಯಾಕಿಂಗ್ ಆಗ್ತಾ ಉಂಟು, ಎಲ್ಲ ರೆಡಿ ಆಗ್ತಾ ಉಂಟು. ವಿನ್ಯಾಸ ಇನ್ನೂ ಕೂಡ ಸುದ್ದಿ ಇಲ್ಲ, ನಮ್ಮದೆಲ್ಲ ಆಯಿತು. ಲಿವಿ, ಗ್ಯಾಸ್ ಆಫ್ ಆಗಿದೆಯಾ ನೋಡು. ಆಫ್ ಆಗಿದೆ. ಬಿರಿಯಾನಿ ಇಟ್ಟು ಬಂದಿದ್ದೆ ದಮ್ಮಿಗೆ, ನೆನಪೇ ಇಲ್ಲ, ಅಲ್ಲೇ ಉಂಟು. ಓಕೆ, ನಾವಿವಾಗ ರೆಡಿಯಾಗಿದ್ದೀವಿ. ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಈಚೆ ತನ್ನಿ ಅದು. ಒಂದದು ಅವನಿಗೆ ಇಷ್ಟವಾಗಿದ್ದೇ ಕೊಟ್ಟಿದ್ದೀವಿ. ಇನ್ನು ಎಂತ ಗೊತ್ತಿಲ್ಲ ಅವನಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತೇಳಿ. ಓಕೆ, ನಾನು ಈ ಡ್ರೆಸ್ ಹಾಕಿದ್ದೀನಿ. ಇನ್ನು ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಮೇಕಪ್ ಈ ಸಲ ಐಬ್ರೋ ನಂದು ತುಂಬ ತೆಳುವಾಗಿದೆ. ಗುಂಡ ಅಲ್ಲ, ಪರವಾಗಿಲ್ಲ ಆಗಿದೆ ಅಲ್ಲ ನಿಮ್ದೆಲ್ಲ. ಹೌದು, ಇನ್ನು ನನಗೋಸ್ಕರ ಮಾತ್ರ ನೀವು ಸ್ಟೈಲ್ ಆಗಿರಬೇಕು ಅಷ್ಟೇ. ಓಕೆ, ಆಮೇಲೆ ಸಿಗ್ತೇನೆ. ಓಕೆ, ಮಕ್ಕಳು ಇವಾಗ ಕೇಕ್ ತರಲಿಕ್ಕೆ ಹೋಗ್ತಾ ಇದ್ದಾರೆ.
ನಾವಿಲ್ಲಿ ಕ್ವಾಲಿಟೀಸ್ಗೆ ಕೇಕ್ ತರಲಿಕ್ಕೆ ಹೋಗ್ತಾ ಇದ್ವಿ. ನಮ್ಮ ಮನೆ ಹತ್ರನೇ ಕಂಕನಾಡಿ ಹತ್ರ ಬರುತ್ತೆ ಇದು. एलिझाबेथ तिने नामान केलं. एलिझाबेथीन मरियस नामान ऐकतस तिच्या गोष्टींच्या Happy birthday to you. Happy birthday to you. Happy birthday to you, dear Ignas. Happy birthday to you. May the good God bless you. May the good God bless you. Who curse you? Good God bless you. Happy birthday to you. Happy birthday to you. Happy birthday to you. Happy birthday to dear one. Happy birthday to you. यारों के बिना यारो लगती है जिंदगी अधूरी. एक कटिंग चाय में सभी का पीना दोस्ती की थ्योरी. मीठी सी है कभी कभी थोड़ी सी चटपटी. बेफिकर जिंदगी मस्ती में डूबी हुई. जीले ये लम्हे आए ना ये दोबारा. ಮಿಸ್ಟರ್ ಊಟ ತಿನ್ನು ಮಿಸ್ಟರ್ ಊಟ ತಿನ್ನು. ಸ್ಟಾರ್ಟರ್ಸ್ ರೆಡಿ ಆಗ್ತಾ ಉಂಟು. ಸ್ಟಾರ್ಟರ್ ಸಿಂಪಲ್ ಸ್ಟಾರ್ಟರ್ ಇದು. ಚಿಕನ್ ಹರಿವರಿ ಹಲಾಲ ಎಂತ ನಿಂದು ತಲೆ? ಅದರದ ಹೆಸರು ಚಿಕನ್ ಹರಿವರಿ ಹಲಾಲ. ಅವನದೇನು ಕೇಳಿಬಿಡಿ, ಅವನ ಮಂಗ, ಅವನಿಗೆ ಎಂತ ಗೊತ್ತಿರಲ್ಲ. ಅದಲ್ಲ ಹೆಸರು. ಹಾ ಮಂಗ ಅಂತ. ಮಂಗಲ್ಲ, ಹರಿವಲಿ ಹರಾರ. ಹರಾರಲ್ಲ ನಿನ್ನ ಕರಾರ. ಯಾರಾದ್ರೂ ಎಂತ ರೆಸ್ಟೋರೆಂಟ್ ಅವ್ರು ಮಾಡ್ತಿದ್ರೆ ಅದರ ಹೆಸರು ಹರಿವರಿ ಹರಾರ ಅಂತ ಹೇಳಿ, ಆಯ್ತಾ? ಇದು ನಿಮಗೆ ರೆಸಿಪಿ ಚಾನಲಲ್ಲಿ ಸಿಗ್ತದೆ. ಇದು ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಇದನ್ನು ನೋಡಿ ಹೀಗೆ ಹಾಕಿ ಹೀಗೆ ಮಾಡಿ ಮತ್ತೆ ಹರಿವರಿ ಹರಾರ ಅಂತ ಹಾಕಿ. ಅಂದರೆ ಜಪೇ मीठी सी है कभी कभी थोड़ी सी चटपटी. बेफिकर जिंदगी मस्ती में डूबी. ಈಗ ನಾವು
ಸ್ಟಾರ್ಟರ್ಸ್ ಮತ್ತು ಜ್ಯೂಸನ್ನು ರೆಡಿ ಮಾಡುತ್ತಾ ಇದ್ದೀವಿ. ರೆಡಿ ಮಾಡುವ ಟೀಮ್ ಪ್ರಿನ್ಸಸ್ ಟ್ರೀನ್ ಜೊತೆಗೆ ಪ್ರಿನ್ಸಸ್ ಪಂಜು. ಇವಾಗ ಕೇಕ್ ಕಟ್ಟಿಂಗ್ ಆಯಿತು, ಸ್ಟಾರ್ಟರ್ ಹಾಗೂ ಜ್ಯೂಸ್ ಆಗ್ತಾ ಉಂಟು. ಹಾಗೆಯೇ ವಿನ್ಯಾಸದ್ದು ಒಂದು ಸಣ್ಣದು ವಿಡಿಯೋ ಪರ್ಫಾರ್ಮೆನ್ಸ್ ಉಂಟು ಈಗ. ಅಲ್ಲ ಡ್ಯಾನ್ಸ್ ಉಂಟಲ್ಲ, ಅವತ್ತು ಮೆಸೇಜ್ ಹಾಕಿದ್ದೆ ನನಗೆ, ಅಕ್ಕ ನಾನು ಮತ್ತೆ ನೀವು ಒಂದು ಇದಕ್ಕೆ ಡ್ಯಾನ್ಸ್ ಮಾಡೋಣ ಅಂತೇಳಿ. ಹೌದು ಅದೇ ನಂಗೆ ಕೂಡ ಮೆಸೇಜ್ ಮಾಡಿ. ಅಲ್ಲ, ನಾನು ಎಲ್ಲರಿಗೂ ಈಗ ಮೆಸೇಜ್ ಮಾಡಿದ್ದೇನೆ. ಎಲ್ಲರಿಗೂ ಮಾಡಿದ್ಯಾ? स्पाइडरमैन स्पाइडरमैन तूने चुराया मेरा दिल का चैन. स्पाइडरमैन स्पाइडरमैन तूने चुराया मेरा दिल का चैन. नई नई है ये बातें वही फिर इस मोड़ पर हम मिले हैं. न जाने अब मिलेंगे हम कभी, तो रुक जाओ एक पल यहाँ पे. ये नर्म चादरों की सिलवटें टॉयलेट एक प्रेम कथा हगू नका. न जाओ दूर इनसे कहीं, ये सुकून कहाँ पे है हासिल दिल को मेरे. ये है पता कि नींदों का ये फासला है, अलग आसमां भी है, तो क्या ये दिल न माने. ये गाड़ियों की ऐसी दौड़ सा तेरा भी दिल दौड़ता है. हाँ जा रहे हो दूर तुम ಕಿಟ್ಟು ಹ್ಯಾಪಿ ಬರ್ತ್ಡೇ. तो दिल का ಹ್ಯಾಪಿ ಬರ್ಡೇ ವಿನ್ ಆಸ್. हैप्पी बर्थडे विठला. ಹ್ಯಾಪಿ ಬರ್ತ್ಡೇ ಜೋಪಡಪಟ್ಟಿ. ಹ್ಯಾಪಿ ಬರ್ಡೇ ಪುಂಡಿ ಮಾಸ್ಟರ್. आंखों में ವಿಶ್ ಯು ಹ್ಯಾಪಿ ಬರ್ಡೇ ಚೆಪ್ಪು. ಹ್ಯಾಪಿ ಬರ್ಡೇ ಮಿಸ್ಟರ್ PG. ಹ್ಯಾಪಿ ಬರ್ತ್ಡೇ ವಿನ್ಯಾಸ್ ಪೇಳಿಯ ತುಂಗ. ಹ್ಯಾಪಿ ಬರ್ಡೇ ಚಪ್ರಿ. मैं तितलियों के पीछे भाग ಹ್ಯಾಪಿ ಬರ್ತ್ಡೇ. ಬುರೇಸಲೆ ಗುರೇನಿ ಥ್ಯಾಂಕ್ ಯು. ಓಕೆ, ನಮ್ದೊಂದು ರೀಲ್ ಆಯ್ತು. ವಿನ್ಯಾಸ ಹೇಗಾಯ್ತು ನಿಮ್ಗೆ? ನನಗೆ ತುಂಬಾ ಖುಷಿ ಆಯ್ತು. ಹೌದಾ? ಹಾ. ಡ್ಯಾನ್ಸ್ ಮಾಡಿದ? ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ಫಸ್ಟ್ ಟೈಮ್ ವಿನ್ಯಾಸ್ ಡ್ಯಾನ್ಸ್ ಮಾಡಿದ್ದು. ನನ್ನ ಇನ್ಸ್ಟಾದಲ್ಲಿ ನೋಡಿ ನೀವು ಯಾವ ರೀತಿ ಮಾಡಿದಾನಂತ ಹೇಳಿ. ಹೌದು. ಪ್ರೊಫೆಷನಲ್ ಡ್ಯಾನ್ಸರ್ ನಮ್ಮ ವಿನ್ಯಾಸ್. ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ, ಇವತ್ತು ಗೊತ್ತಾಯ್ತು ಪಪ್ಪು ಕಾಂಟ್ ಡ್ಯಾನ್ಸ್ ಅಲ್ಲ ಅಂತ. ಮಧ್ಯಮ ಕುಟುಂಬ ಇನ್ಸ್ಟಾ ಉಂಟು, ಅದರಲ್ಲಿ ನೋಡಿ ಹೋಗಿ, ಹಾಗೂ ಫಾಲೋ ಕೂಡ ಮಾಡಿ. ನನಗೆ ಇನ್ಸ್ಟಾ ಲಿಂಕ್ ಎಲ್ಲ ನಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಯಾರಿಗಾದ್ರೂ ಗೊತ್ತಿಲ್ಲದಿದ್ರೆ ಮಧ್ಯಮ ಕುಟುಂಬ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಹಾಗೂ ನೆಕ್ಸ್ಟ್ ಇನ್ನು ಎಂತ ಊಟ ಮಾಡುದು. ಎಲ್ಲರೂ ಬಟ್ಟೆ ಚೇಂಜ್ ಚೇಂಜ್ ಮಾಡಿ ಊಟ ಮಾಡಿ ತೆಗೆದು ಬನ್ನಿ ಅಂತ. ಅದರ ಮುಂಚೆ ಅವರಿಗೆ ಮಾತ್ರ ಅದ್ರ ಮುಂಚೆ ಎಂತಮ್ಮ? ವಿನ್ಯಾಸಿದ್ದು ಒಂದು ಸ್ಪೀಚ್. ಹಾ, ಸ್ಪೀಚ್. ವಿನ್ಯಾಸ್ ಹೇಳು, ನಿಂಗೆ ಇವತ್ತು ಹೇಗೆ ಅನಿಸ್ತು ಹೇಳು. ನನಗೆ ತುಂಬಾ ಖುಷಿ ಆಯ್ತು. ಎಲ್ಲರೂ ನನಗೆ ವಿಶ್ ಮಾಡಿ ಸ್ಪೆಷಲ್ ಆಗಿ ಫೀಲ್ ಮಾಡಿಸಿದ್ರು. ಮೈಂಡ್ ಮಾಡಿದ್ಯಾ? ಮತ್ತೆ ಅದಾದ್ಮೇಲೆ ಖುಷಿ ಆಯ್ತು ನಮ್ಗೆಲ್ಲ. ನಾವು ಇನ್ಸ್ಟಾಕ್ಕೆ ರೀಲ್ಸ್ ಮಾಡಿದ್ವಿ, ಮತ್ತೆ ಕೇಕ್ ಕಟ್ ಒಂದೊಂದು ಆಸೆ ಇತ್ತು ಇನ್ಸ್ಟಾಕ್ಕೆ ರೀಲ್ ಮಾಡ್ಲಿಕ್ಕೆ. ಮತ್ತೆ ಅದಾದ್ಮೇಲೆ ಕೇಕ್ ಕಟ್ ಮಾಡಿ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿದ್ದು. ನಿನ್ನೆ ಸಹ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿದ್ದು ನಮ್ಗೆ ಖುಷಿ ಆಯ್ತು. ಎಲ್ಲ ಸಹ ಖುಷಿ ಆಯ್ತು. ಥ್ಯಾಂಕ್ಸ್ ಎಲ್ಲರಿಗೂ. ವೆಲ್ಕಮ್. ಹಾಗೂ ಕಮೆಂಟ್ಸ್ ಅಲ್ಲಿ ವಿಶ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ಸ್. ಯು. ಓಕೆ, ಎಲ್ಲರೂ ಬ್ಲೆಸ್ ಮಾಡಿ ವಿನ್ಯಾಸ್ಗೆ, ಅವನ ಫ್ಯೂಚರ್ ಆಗಲಿ ಅಂತ ಹೇಳಿ. ನಮ್ಮ ಶೆಪ್, ಅವನು ಶೆಪ್, ನಮ್ಮ ಚೆಪ್ಪು. ಥ್ಯಾಂಕ್ ಯು ವೆರಿ.
ಥ್ಯಾಂಕ್ ಯು. ಒಬ್ಬರಿದ್ದೇನೆ. ಅದೇ ಹೊರಗಡೆ ಚೆನ್ನಾಗಿ ಎಂತ ವಿನ್ಯಾಸದ್ದು? ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್. ಯಾಕೆ ಅದು ನಿಮಗೆ? ಇದೆಯಾ ಗೊತ್ತಿಲ್ಲ ಹುಡುಗದ್ದಲ್ಲ ಅಷ್ಟೇ ಹುಡುಗಿದೆಲ್ಲ ಯಾಕೆ ಅದು? ಅದು ನಾನು ಅಕ್ಕಂದು ಯೂಸ್ ಮಾಡ್ತೇನೆ. ಅದಕ್ಕೆ ನಾನು ಅವರದ್ದು ತಗೊಂಡು ಸ್ಟ್ರೈಟ್ ಮಾಡ್ತಿರ್ತೇನೆ ಕೂದಲು. ಒಳ್ಳೆದಾಯ್ತು ಕೂದಲು. ಅದೇ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ಅಲ್ಲೇ ನನ್ನ ಹತ್ರ ಕೇಳಲಿಕ್ಕೆ ಬರಬಾರ್ದು ಇನ್ನು. ಯಾವಾಗ ಬರುವಾಗ ಇಟ್ಕೊಂಡು ಬಾ. ಕೊಡ್ಬೇಡ ಇನ್ನು. ಅವನು ರೆಡಿ ನೋಡಿ, ಆಯ್ತು. ಇಡೀ ದಿನ ನನ್ನದು ಇಟ್ಕೊಂಡು ಇಬ್ರು ಕೂಡ ಮಾಡ್ತಾ ಇರ್ತಾರೆ. ಈಗ ಅಟ್ಲೀಸ್ಟ್ ನನ್ನದು ಡಿಫರೆನ್ಸ್ ಕಾಣ್ತದೆ. ಅವನಿಂದ ನನ್ನ ಡಿಫರೆನ್ಸ್. ಓಕೆ, ಹೌದು. ಇದು ಮೂವರದ್ದ. ಥ್ಯಾಂಕ್ ಯು ಸೋ ಮಚ್. ಗುರುಜಿಯಾನು. ಇಲ್ಲ, ಇದು ಲವಿಕಾ ಪರ್ಫ್ಯೂಮ್. ಥ್ಯಾಂಕ್ ಯು. ಐಫೋನ್ ಮೇಳಂಗೆ ಐಫೋನ್ ಗಿಫ್ಟ್ ಮಾಡಿದ್ವಿ ನಾವು. ಹೌದು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹೀಗೆ ಕುಡಿ. ಹೆಂಗ್ ಕರೀತೆ? ಬರೇ ಸಬೈ. ಥ್ಯಾಂಕ್ ಯು. ವೆಲ್ಕಮ್. ಅವನು ಈಗ ರೆಸಿಪಿ ಎಲ್ಲ ಮಾಡುವಾಗ 3 ಹಂಡಿ ಇತ್ತು ಅದರದ್ದು. ನನ್ನ ಹತ್ರ ಮೂರಿತ್ತು. ಅವನಿಗೆ ಅದೆಲ್ಲ ಇಷ್ಟ. ಅದರಲ್ಲಿ ಮಧ್ಯದಲ್ಲಿ ಮಿಡಲ್ ಒನ್ ಯಾವ್ದು ಉಂಟಲ್ಲ, ಅವನಿಗೆ ಅದು ಅಂದ್ರೆ ತುಂಬಾ ಇಷ್ಟ. ಅದು ಕೇಳ್ದ ಅವತ್ತು, ಅದು ಎಲ್ಲಿಂದೆಲ್ಲ ತಂದದಂತ. ಅದಕ್ಕೆ ನಾನು ಅದು ಅಂತ ತಂದು ಕೊಟ್ಟೆ ಅಷ್ಟೇ. ನಾಳೆ ಇದರಲ್ಲಿ ಪಜ್ಜುಗೆ 2 kg ಬಿರಿಯಾನಿ ಮಾಡಿ ಕೊಡು. 2 kg ಅವನಿಗೆ ಸಾಕಾಗುದಿಲ್ಲ. ಥ್ಯಾಂಕ್ ಯು ಪಜ್ಜಿ. ಬ್ರಾಕೆಟ್ ಬೊಡ್ಡ. ಅಲ್ಲಿ ನೋಡು. ಕ್ರೀಮ್, ಚಾಕ್ಲೇಟ್ ಕ್ರೀಮ್. ಪಪ್ಪು ಇದು ಅಪ್ಪರ್ ಲಿಪ್, ಇದು ನಿಮ್ಗೆ ವ್ಯಾಕ್ಸ್ ಮಾಡ್ಲಿಕ್ಕೆ. ಕೇಕ್ ನಂಗೆ ಇರುತ್ತೆ. ಹ್ಯಾಪಿ ಬರ್ತ್ಡೇ ವಿನ್ಯಾಸ್. ಓಕೆ, ಇವಾಗ ಊಟ ಮಾಡೋದು ನಾವು. ಊಟಕ್ಕೆ ಬಿರಿಯಾನಿ ಕಚ್ಚಂಬರ್. ಓಕೆ, ತುಂಬ ಟಯರ್ಡ್ ಆಗಿದೆ. ಇಲ್ಲಿಗೆ ಈ ವ್ಲಾಗ್ ಮುಗಿಯುತ್ತೆ. ಇನ್ನು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.